ಹಾಯ್ ಫ್ರೆಂಡ್ಸ್, ನನ್ನ ಮಗಳು ನೋಡಿ ಯಾವ ಥರ ರೆಡಿ ಆಗ್ತಾರೆ ಅಂತ ಅಂದ್ಬಿಟ್ಟು. ಸ್ವಲ್ಪ ಸ್ಕೂಲ್ ಹತ್ರ ಹೋಗ್ಬೇಕಿತ್ತು, ಅದಕ್ಕೆ ನಾನೇ ರೆಡಿ ಆಗ್ತೀನಿ ಮಮ್ಮಿ ಅಂತ ಅಂತು. ಹೇಗೆ ಕಾಣ್ತೀನಿ ಮಮ್ಮಿ ಅಂತ ಕೇಳಿದ್ರು, ಚೆನ್ನಾಗಿ ಕಾಣಿಸ್ತೀಯಾ ಅಂತಂದೆ. ಆಮೇಲೆ ನಾನು ರೆಡಿ ಆಗ್ತಾ ಇದ್ದೀನಿ. ನಾನು ಸ್ಟಿಕ್ಕರಿಂಗನ್ನು ಇದೇ ಥರ ಬರ್ಕೊಳ್ಳೋದು ಐದನಲ್ಲಿ ಹಣೆಗೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು. ನೋಡಿ ಯಾವ ಥರ ಇದೆ ಅಂದ್ಬಿಟ್ಟು. ಹಾಗೆ ಸ್ವಲ್ಪ ಕಾಡಿಗೆನ ಕಣ್ಣಿಗೆ ಹಚ್ಕೊಂಡೆ. ನನ್ನ ಮಗಳು ನಾನು ಹಾಗೆ ಜೊತೆಲಿ ನಿಂತ್ಕೊಂಡ್ವಿ. ಆಮೇಲೆ ಸ್ಕೂಲ್ ಹತ್ರ ಹೋಗಿ ಬಂದಾದ್ಮೇಲೆ ಸ್ವಲ್ಪ ಪಾಯಸ ಮಾಡಿಕೊಡು ಮಮ್ಮಿ ಅಂತ ಅಂದರು. ಪಾಯಸನ ಮಾಡಿಕೊಟ್ಟೆ. ಇದಕ್ಕೇನು ಸಿಂಪಲಾಗಿ ಮಾಡಿರೋದು ಪಾಯಸ ಇದು. ಜಸ್ಟು ಹೆಸರುಬೇಳೆ, ಬೆಲ್ಲ ಮತ್ತು ಗೋಡಂಬಿ ಮತ್ತು ಏಲಕ್ಕಿ ಅಷ್ಟೇ ಹಾಕಿರೋದು ನಾನು. ತುಂಬ ಚೆನ್ನಾಗಿತ್ತು ಟೇಸ್ಟು. ನೋಡಿ, ಐ ಡಿ ಕಾರ್ಡ್ ಇರೋರಿಗೆಲ್ಲ ಗಿಫ್ಟ್ ಕೊಡ್ತೀವಿ ಅಂತ ಹೇಳಿದ್ರಂತೆ. ಅದಕ್ಕೋಸ್ಕರ ನಾವು ಬಸ್ ಸ್ಟಾಪ್ ಹತ್ರ ಹೋಗ್ತಾ ಇದ್ವಿ. ಇಲ್ಲಿ ಒಂದಕ್ಕೊಂದು ರಂಗೋಲಿ ತುಂಬ ಚೆನ್ನಾಗಿ ಬಿಡಿಸಿದ್ರು. ಅಂದರೆ ಕಲರ್ ಕೂಡ ಅದೇ ಥರ ಚೆನ್ನಾಗಿ ಹಾಕಿದ್ರು. ನೋಡಿ ಯಾವ ಥರ ಎಷ್ಟು ಚೆನ್ನಾಗಿ ಬಿಡಿಸಿದ್ರು ಅಂದರೆ ಒಬ್ರಿಗಿಂತ ಒಬ್ಬರು ಚೆನ್ನಾಗಿ ಬಿಡಿಸಿದ್ರು. ತುಂಬ ಚೆನ್ನಾಗಿ ಬಿಡಿಸಿರೋದ್ರಿಂದ ಹಾಗೆ ನಾನು ವಿಡಿಯೋ ಮಾಡಿಕೊಂಡೆ. ಅಂದರೆ ಅಲ್ಲಿದೆ ಅಡ್ರೆಸ್ ಇರೋರಿಗೆ, ಯಾವ ರೀತಿ ಐ ಡಿ ಕಾರ್ಡ್ ಇರೋರಿಗೆ ಮಾತ್ರ ಗಿಫ್ಟ್ ಕೊಡ್ತಾ ಇರೋದು. ಅದಕ್ಕೋಸ್ಕರ ಈ ಥರ ರಂಗೋಲಿ ಹಾಕಿದ್ದಾರೆ. ನಾನು ಕೇಳಿದ್ದೆ ಎಂತಕ್ಕೆ ಅಂದ್ಬಿಟ್ಟು ಅವ್ರು ಈ ಥರ ಹೇಳಿದ್ರು.